ಮಾನವನು ದೇವರು ಸೃಷ್ಟಿ ಮಾಡಿದ ಎಲ್ಲ ಜೀವರಾಶಿಯಲ್ಲಿ ಶ್ರೇಷ್ಠ ಜೀವಿಯಾಗಿದ್ದಾನೆ. ಮನುಷ್ಯನ ಶರೀರವನ್ನು ಭಗವಂತನಿಂದ ನಿರ್ಮಿಸಿದ ಶ್ರೇಷ್ಠ ರಚನೆ ಅಂತ ಕರೆಯುತ್ತಾರೆ. ಈ ಮನುಷ್ಯನ ಶರೀರಕ್ಕೆ ಪ್ರಧಾನವಾದ ಅಂಶವೆಂದರೆ ಅದು ಆತ್ಮ. ಎಲ್ಲ ಧರ್ಮಗಳಲ್ಲಿ ಹೇಳುವುದೇನೆಂದರೆ, ಯಾವ ಮನುಷ್ಯ ಈ ಮೃತ್ಯು ಲೋಕದಲ್ಲಿ ಜನ್ಮ ಪಡೆಯುತ್ತಾನೋ ಅವನಿಗೆ ಒಂದಿಲ್ಲ ಒಂದು ದಿನ ಈ ಜಗತ್ತಿನಿಂದ ಹೋಗಬೇಕಾಗುತ್ತದೆ. ಯಾಕೆಂದರೆ ಮನುಷ್ಯನ ಶರೀರವು ನಶ್ವರವಾಗಿದೆ, ಇದರ ಸೂತ್ರಧಾರವು ಆತ್ಮವಾಗಿದೆ. ಈ ಆತ್ಮದ ಅಸ್ತಿತ್ವದ ಮೇಲೆ ಈಗಲೂ ಹಲವಾರು ಪ್ರಶ್ನೆಗಳು ಹುಟ್ಟುತ್ತಲೇ ಇವೆ. ಧಾರ್ಮಿಕ ದೃಷ್ಟಿಯಲ್ಲಿ ಆತ್ಮವನ್ನು ಸ್ವೀಕರಿಸಲಾಗಿದೆ, ಆದರೆ ವಿಜ್ಞಾನವು ಇದನ್ನು ಸ್ವೀಕರಿಸಿಲ್ಲ, ಆದರೆ ನಿರಾಕರಿಸುವೂ ಇಲ್ಲ. ಧಾರ್ಮಿಕ ಗ್ರಂಥದ ಪ್ರಕಾರ ನಾವೆಲ್ಲ ತಿಳಿಯಬೇಕಾಗಿರುವುದೇನೆಂದರೆ, ಆತ್ಮಕ್ಕೆ ರೂಪವಿಲ್ಲ, ಆಕಾರವಿಲ್ಲ ಮತ್ತು ಅದು ಅಮರವಾಗಿದೆ. ನಮ್ಮ ಶರೀರವು ಸಾವನ್ನಪ್ಪಿದಾಗ ಅದು ನಮ್ಮ ಆತ್ಮವು ಒಂದು ಶರೀರದಿಂದ ಮುಕ್ತ ಹೊಂದಿ ನಂತರ ಬೇರೆ ಶರೀರದಲ್ಲಿ ವಿಲೀನಗೊಳ್ಳುತ್ತದೆ ಮತ್ತು ಹೊಸ ಶರೀರದ ಜೊತೆ ಸೇರಿ ಹೊಸ ರೂಪವನ್ನು ಹೊಂದುತ್ತದೆ. ಮತ್ತು ಕರ್ಮದ ಅನುಸಾರವಾಗಿ ಬೇರೆ ಬೇರೆ ರೀತಿಯ ಪ್ರಾಣಿಗಳಿಗೆ ಬೇರೆ ಬೇರೆ ಆತ್ಮಗಳು ಪ್ರಧಾನವಾಗಿರುತ್ತವೆ. ಆತ್ಮಕ್ಕೆ ಯಾವ ಆಕಾರವಿಲ್ಲ, ಅದು ಇರುವೆಯಲ್ಲೂ ಸೇರಬಹುದು ಅಥವಾ ಆನೆಯಲ್ಲೂ ಸೇರಬಹುದು. ಅಂದರೆ ಆತ್ಮವು ಯಾವ ಶರೀರದಲ್ಲಿ ಸೇರುತ್ತೋ ಆ ಶರೀರದ ಆಕಾರಕ್ಕೆ ಮತ್ತು ಆತ್ಮದ ಆಕಾರಕ್ಕೆ ಯಾವ ಸಂಬಂಧವಿರುವುದಿಲ್ಲ. ಎಲ್ಲರಿಗೂ ಗೊತ್ತಿರುವ ಪ್ರಕಾರ ವಿಜ್ಞಾನವು ಶಾಸ್ತ್ರವನ್ನು ನಂಬುವುದಿಲ್ಲ, ಬದಲಿಗೆ ತರ್ಕಗಳ ಮೇಲೆ ವಿಶ್ವಾಸ ಹೊಂದಿರುತ್ತದೆ. ಇವತ್ತಿನ ನಮ್ಮ ವಿಡಿಯೋ ವಿಜ್ಞಾನದ ಇಂಥ ಒಂದು ಶೋಧವಾದ 21 ಗ್ರಾಮ್ ಎಕ್ಸ್ಪರಿಮೆಂಟದ್ದು ಆಗಿದೆ. ಈ ಎಕ್ಸ್ಪರಿಮೆಂಟ್ನಲ್ಲಿ ತಿಳಿಯಬೇಕಾಗಿದ್ದು, ನಮ್ಮ ಶರೀರದಲ್ಲಿ ಆತ್ಮ ನಿಜವಾಗಿಯೂ ಇದೆಯಾ, ಇದ್ದರೆ ಅದರ ತೂಕವೆಷ್ಟು ಇರುತ್ತದೆ ಅಂತ. ಸ್ನೇಹಿತರೆ, ಈ ವಿಡಿಯೋ ನೋಡೋ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಎಲ್ಲ ಹೊಸ ವಿಡಿಯೋಸ್ಗಳ ನೋಟಿಫಿಕೇಷನ್ ಪಡೆಯಲು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇದು ವಿಜ್ಞಾನದ ವಿವಾದಾಸ್ಪದ ಎಕ್ಸ್ಪರಿಮೆಂಟ್ ಆಗಿತ್ತು. ಇದರಲ್ಲಿ ಡಾಕ್ಟರ್ ಮ್ಯಾಕ್ಡೊಗಲ್ ಅವರು ಹೇಳಿರುವ ಪ್ರಕಾರ ಅವರು ಮಾನವನ ಶರೀರದಲ್ಲಿ ಇರುವ ಆತ್ಮದ ತೂಕವನ್ನು ಕಂಡುಹಿಡಿದಿದ್ದರಂತೆ. ಈ ಎಕ್ಸ್ಪರಿಮೆಂಟ್ನ ಹೆಸರು ದ 21 ಗ್ರಾಮ್ ಎಕ್ಸ್ಪರಿಮೆಂಟ್. ಈ ಶೋಧನೆ ಇಡೀ ವಿಜ್ಞಾನದ ಜಗತ್ತನ್ನೇ ಚಕಿತಗೊಳಿಸಿತ್ತು. ಡಾಕ್ಟರ್ ಡಂಕನ್ ಮ್ಯಾಕ್ಡೊಗಲ್ ಅವರು 1907ನೇ ಇಸ್ವಿಯಲ್ಲಿ ಈ ಎಕ್ಸ್ಪರಿಮೆಂಟ್ ನಡೆಸಿದ್ದರು. ಈ ಎಕ್ಸ್ಪರಿಮೆಂಟ್ನಲ್ಲಿ ಆಸ್ಪತ್ರೆಯಲ್ಲಿ ಸಾಯುವ ಸ್ಥಿತಿಯಲ್ಲಿ ತಲುಪಿದ ರೋಗಿಗಳನ್ನು ಒಂದು ವಿಶೇಷವಾದ ವೇಟಿಂಗ್ ಬೆಡ್ ಮೇಲೆ ಇಡುತ್ತಿದ್ದರು ಮತ್ತು ರೋಗಿಯು ಸಾಯುವ ಮುನ್ನ ಮತ್ತು ಸಾವನ್ನಪ್ಪಿದ ನಂತರ ಅವರ ಶರೀರದ ತೂಕವನ್ನು ಅಳೆಯಲಾಗುತ್ತಿತ್ತು. ಅನೇಕ ರೋಗಿಗಳ ಮೇಲೆ ಈ ಎಕ್ಸ್ಪರಿಮೆಂಟ್ ನಡೆಸಿದ ನಂತರ ಡಾಕ್ಟರ್ ಡಾಂಕೆನ್ ಅವರು ಈ ಒಂದು ಮಾಹಿತಿ ತಿಳಿಸಿದರು. ಅದು ಮನುಷ್ಯನ ಆತ್ಮವು ಭಾರರಹಿತವಲ್ಲ, ಬದಲಿಗೆ ಅದರ ತೂಕವು 21.3 ಗ್ರಾಮ್ ಇದೆ ಅಂತ. ಈ ಎಕ್ಸ್ಪರಿಮೆಂಟ್ನಲ್ಲಿ ಕಂಡುಬಂದ ಒಂದು ಮಾತು ತುಂಬಾ ಆಶ್ಚರ್ಯವಾಗಿತ್ತು. ಅದು ಸಾವನ್ನಪ್ಪಿದ ಶರೀರದ ತೂಕವು ಎಷ್ಟೇ ಭಾರವಾಗಿದ್ದರೂ ಅದರ ಸಾವನ್ನಪ್ಪಿದ ನಂತರ 21 ಗ್ರಾಮ್ದಿಂದ 21.8 ಗ್ರಾಮ್ ತನಕ ತೂಕ ಕಡಿಮೆಯಾಗುತ್ತಿತ್ತು. ಈ ಕಾರಣ ಡಾಕ್ಟರ್ ಡಂಕೆನ್ ಅವರ ಶೋಧವು ಆಗಿನಿಂದಲೂ ವಿವಾದಾತ್ಮಕ ಶೋಧವಾಗಿದೆ. ಯಾಕೆಂದರೆ ವಿಜ್ಞಾನದಲ್ಲಿ ಕೆಲವು ತಂಡಗಳು ಈ ಶೋಧನೆಯನ್ನು ಖಂಡಿಸಿದರು. ಯಾಕೆಂದರೆ ಅವರು ಹೇಳುವ ಪ್ರಕಾರ ಸಾವಿನ ನಂತರ ಮನುಷ್ಯನ ಶರೀರದಲ್ಲಿನ ಗಾಳಿ ಹೊರಗೆ ಬರುತ್ತದೆ ಮತ್ತು ಶರೀರದ ಅನ್ಯ ಪ್ರಾಣಗಳು ಸಂಕುಚಿತಗೊಳ್ಳುತ್ತವೆ ಅಂತ. ಈ ಕಾರಣ ಶರೀರ ತೂಕ ಕಡಿಮೆಗೊಳಿಸುತ್ತದೆ ಅಂತ ಹೇಳುತ್ತಾರೆ. ಆದರೆ ಬೇರೆ ವಿಜ್ಞಾನಿಗಳು ಕೊಟ್ಟಿರುವ ಮತ್ತೊಂದು ಕಾರಣವೇನೆಂದರೆ, ಒಂದು ವೇಳೆ ಈ ಮಾತು ನಂಬುವುದಾದರೆ ಸಾವನ್ನಪ್ಪಿದ ಎಲ್ಲ ವ್ಯಕ್ತಿಗಳ ಶರೀರ ಗಾತ್ರ ಒಂದೇ ಸಮನಾಗಿರುವುದಿಲ್ಲ. ಈ ಕಾರಣ ಡಾಕ್ಟರ್ ಡಂಕೆನ್ ಅವರ ಶೋಧನೆಯಲ್ಲಿ ಈ ರೀತಿ ಆಗುತ್ತಿರಲಿಲ್ಲ. ಸಾವನ್ನಪ್ಪಿದ ವ್ಯಕ್ತಿ ಎಷ್ಟೇ ತೂಕವಿದ್ದರೂ ಅವರಲ್ಲಿ ಕೇವಲ 21.3 ಗ್ರಾಮ್ನಷ್ಟೇ ವ್ಯತ್ಯಾಸ ಕಂಡು ಬರುತ್ತಿತ್ತು. ಆದರೆ ವಿಜ್ಞಾನದ ಲೋಕವು ಡಾಕ್ಟರ್ ಡಂಕೆನ್ ಅವರ ಎಕ್ಸ್ಪರಿಮೆಂಟ್ಗೆ ಸ್ಥಾನ ನೀಡಲಿಲ್ಲ. ಹಾಯ್ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಹಾಕಿ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕದಮ ಟಿವಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.